ಈ ಡಾಟಾ ಪ್ರಕಾರ ಇಂಡಿಯಾದಾಗ 145 ಕೋಟಿ ಮಂದಿ ಒಳಗ ಬರೀ 0.8% ಮಂದಿ ಕಡೆ ಅಷ್ಟೇ ಜಿಮ್ ಮೆಂಬರ್ಶಿಪ್ ಐತಿ. ಇದ್ರ ಅರ್ಥ ನಾವು ಆಲ್ ಇಂಡಿಯನ್ಸ್ ನಾವ್ ಏನ್ ತಿಳ್ಕೊತೇವೆ ಅಂದ್ರೆ ಯೋಗ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ, ವಾಕಿಂಗ್ ಮಾಡಿದ್ರೆ ಫಿಟ್ನೆಸ್ ಆದಂತ ಹೇಳಿ. ಅದನ್ನ ಕರೆ ಹೇಳ್ತೀನಿ ನಿಮಗ, ನಿಮ್ದು ಒರಿಜಿನಲ್ ಫಿಟ್ನೆಸ್ ಆಗ್ಬೇಕು ಮತ್ ನೀವು ಶಾರ್ಪ್ ಲುಕ್ ಕಾಣ್ಬೇಕಂದ್ರೆ ನೀವು ನಿಮ್ ಮಸಲ್ಸ್ ಟ್ರೈನ್ ಮಾಡ್ಬೇಕು. ನೀವು ಜಿಮ್ ಒಳಗ್ ಮಾಡ್ರಿ, ಹೋಮ್ ವರ್ಕೌಟ್ ಮಾಡ್ರಿ, ಇಲ್ಲಾಂದ್ರೆ ಅದು ಆಗ್ಲಿ ಅಂದ್ರೆ ಅಟ್ಲೀಸ್ಟ್ ನಿಮ್ ಬಾಡಿ ವೇಟ್ ಎಕ್ಸರ್ಸೈಸ್ ಆದ್ರೂ ಮಾಡ್ಬೇಕು ನೀವು. ಇನ್ನೊಂದು ನಮ್ಮ ಆಲ್ ಇಂಡಿಯನ್ಸ್ ತಲೆಯಾಗ ಏನಿರ್ತೈತೆ ಅಂದ್ರೆ ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೈತಿ. ಮತ್ ಇನ್ನೊಂದ್ ನಮ್ ಮಗ ಜಿಮ್ ಹೋದ್ರೆ ಒಂದು ಹೈಟ್ ನಿಂತು ಬಿಡ್ತೈತಿ. ನಾ ಕರೆ ಹೇಳ್ತೇನೆ ನಿಮಗ, ಹೈಟ್ ನಿಲ್ಲುದ ಗ್ರೋ ಆಗುದು ಅದೆಲ್ಲ ನಿಮ್ ಜೆನೆಟಿಕ್ಸ್ ಮೇಲೆ ಡಿಪೆಂಡ್. ನಾವು ಆಲ್ರೆಡಿ ವಿಡಿಯೋ ಮಾಡಿಟ್ಬಿಟ್ಟೇನಿದೆ, ಅದು ಹೋಗಿ ನೋಡ್ರಿ ನೀವು. ನಾವು ಆಲ್ ಇಂಡಿಯನ್ಸ್ ಪೇರೆಂಟ್ಸ್ ಒಂದೊಂದು ರಿಕ್ವೆಸ್ಟ್ ಮಾಡುದು, ನಿಮ್ ಮಗ ಜಿಮ್ ಹೋಗ್ಕಾನಂದ್ರ ಅವಂಗ ಸಪೋರ್ಟ್ ಮಾಡ್ರಿ. ಈಗ ನೀವು ಅವ್ನ್ ಬ್ಯಾಡ್ ಅನ್ಬೋದು, ಅವ್ನ್ ಬಿಟ್ಟು ಬಿಡ್ತಾನ. ಆಮೇಲೆ ಏನಕ್ಕಿದ್ರೆ ನಿಮ್ಗ ಪ್ರಾಬ್ಲಮ್ ಅದ. ಅವ್ ಏನೇನ್ ಚಟ ಕಲಿತಾನು ಏನೇನ್ ಇಲ್ಲೋ ಅದ್ ನೀವ ನಿಮ್ ಕಣ್ಣಾಗ ನೋಡ್ತೀರಿ. ಅದೆಲ್ಲ ಆಗ್ಬಾರ್ದಂದ್ರೆ ಪ್ಲೀಸ್ ನಿಮ್ ಮಗಗ್ ಸಪೋರ್ಟ್ ಮಾಡ್ರಿ. ನಾ ನಿಮಗ್ ಜಿಮ್ಮಿಗೆ ಕಳಿಸ್ರಿ ಅಂತ ಹೇಳತ್ತಿಲ್ಲ, ಅವ್ಗೆ ಅಟ್ಲೀಸ್ಟ್ ಹೋಮ್ ವರ್ಕೌಟ್ ಆದ್ರೂ ಮಾಡಿಸ್ರಿ. ಬೈ ನಿಮಗ ವರ್ಕೌಟ್ ಮತ್ತೆ ಡಯಟ್ ರಿಲೇಟೆಡ್ ಏನೋ ಡೌಟ್ ಇದ್ರು ನಂಗೆ ಡಯಟ್ ಮೆಸೇಜ್ ಮಾಡ್ರಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಬೈ ಮತ್ ಇನ್ನೊಂದ್ ನನ್ ಕಂಟೆಂಟ್ ನಿಮ್ಗೆ ಸ್ವಲ್ಪ ವ್ಯಾಲ್ಯೂಬಲ್ ಅನ್ಸಿದ್ರೆ ಪೇಜ್ ಫಾಲೋ ಮಾಡಿ ಇಟ್ಕೋರಿ.